ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳೆದಿದ್ದಾರೆ. ಮತ್ತೊಂದು ಕಡೆ ಅವರ ಬಂಧನ ಮುಕ್ತಿಗಾಗಿ ಕುಟುಂಬಸ್ಥರಿಂದ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ದರ್ಶನ್ಗೋಸ್ಕರ ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಾರೆ. ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ರವರ ಸಹೋದರ ದಿನಕರ್ ತೂಗುದೀಪ್ ಅವರು ಭೇಟಿಯನ್ನ ಕೊಟ್ಟಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ದಾರೆ. ಹಾಗೆಯೇ ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ಸನ್ನಿಧಾನದಲ್ಲಿ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ನವಚಂಡಿಕಾ ಯಾಗವನ್ನ ನೆರವೇರಿಸಿ ದರ್ಶನ್ ರವರಿಗೆ ಬಂದಿರುವಂತಹ ಸಂಕಷ್ಟ ಆದಷ್ಟು ಬೇಗ ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ದಿನಕರ್ ತೂಗುದೀಪ್ ಸೇರಿದಂತೆ ಅವರ ಪತ್ನಿ ಮತ್ತೆ ನಟ ಚಿಕ್ಕಣ್ಣ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ರವರ ಪತ್ನಿಯಿಂದ ನವಚಂಡಿಕಾ ಯಾಗ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ನೆರವೇರಿದೆ. ನವಚಂಡಿಕಾ ಯಾಗ ಪಾರಾಯಣ ಮುಕ್ತಾಯವಾಗಿದೆ. ಹಾಗೆಯೇ ಇವತ್ತು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ದಾರೆ. ಜೈಲು ಸೇರಿದ ನಟ ದರ್ಶನ್ಗೆ ಮನೆ ಊಟ ನೀಡೋ ವಿಚಾರ ಈಗಾಗಲೇ ಕೋರ್ಟ್ ನಿರಾಕರಿಸಿದೆ. ಮನೆ ಊಟ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಕೊನೆಗೂ ಕೂಡ ನಟ ದರ್ಶನ್ರ ಮನೆ ಊಟದ ಕನಸು ನನಸಾಗ್ಲಿಲ್ಲ. ಈ ಹಿಂದೆ ಜೈಲಿನಲ್ಲಿದ್ದಾಗ ದರ್ಶನ್ ಹೇಗಿದ್ರು? 28 ದಿನಗಳ ಜೈಲು ವಾಸದಲ್ಲಿ ಸಿಕ್ಕಿದ್ದ ಮನೆ ಊಟ. 2011ರಲ್ಲಿ ಪತ್ನಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ಅವರು ಜೈಲು ಪಾಲಾಗಿದ್ರಲ್ಲ, ಆಗ ಏನಾದ್ರೂ ಮನೆ ಊಟ ಸಿಕ್ಕಿತ್ತಾ? ಆಗ ಹೇಗಿದ್ರು ದರ್ಶನ್ ಅನ್ನೋ ಮಾಹಿತಿ ಇದು. ಈ ಬಗ್ಗೆ ಆಗಿನ ಕಾರಾಗೃಹ ಡಿಐಜಿ ಹೇಳಿದ್ದೇನು? TV9 ಜೊತೆಗೆ ನಿವೃತ್ತ ಕಾರಾಗೃಹ ಡಿಐಜಿ VS ರಾಜು ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಅವ್ರ ಲೈಫ್ ಸ್ಟೈಲ್ ಹೊರಗಡೆ ತಿಂಡಿ ಅವರು ನಾನ್ ವೆಜಿಟೇರಿಯನ್ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ನಾನು ರೆಗ್ಯುಲರಾಗಿ ನಾನ್ ವೆಜಿಟೇರಿಯನ್ ಕೊಡೋಕ್ಕಾಗಲ್ಲ ಅದು. ಬಟ್ ಆದರೆ ಮನುಷ್ಯನಿಗೆ ಏನು ಕ್ಯಾಲರೀಸ್ ಬೇಕು, ಆರೋಗ್ಯವಂತ ಮನುಷ್ಯನಿಗೆ ಆಗುವಷ್ಟು ಊಟ ಸಾಕಾಗ್ತದೆ. ಈಗ ಸಾವಿರಾರು ಮಂದಿ ಊಟ ಮಾಡ್ತಾಯಿದ್ದಾರೆ. ಅವ್ರಿಗೇನು ತೊಂದರೆ ಆದಷ್ಟು ವೆಯ್ಟ್ ಲಾಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನಾರ್ಮಲೈಸ್ ಆಗಿದೆ. ದರ್ಶನ್ ಅವರು ಈಗ ಬಂದು 1 ತಿಂಗಳು ಸುಮಾರು ಆಗಿದೆ. ಅಡ್ಜಸ್ಟ್ ಆಗ್ಬೋದು, ಅವ್ರು ಅಡ್ಜಸ್ಟ್ ಆಗಿ ಇದು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಆಗಲಿ ಅಂತ ಆಗುತ್ತೆ, ಅದೇನು ತೊಂದರೆ ಆಗಲ್ಲ. ಮತ್ತು ಡಿಪೆಂಡ್ ಅಪಾನ್ ಮೆಡಿಕಲ್ ಆಫೀಸರ್ಸ್ಗೆ ಭಾಳ ಬೇರೆ ಇನ್ನೇನಾದರೂ ಕಾರಣಗಳಿಂದ ಅವ್ರಿಗೆ ಅನಾರೋಗ್ಯ ಆಗಿದ್ದರೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತಾರೆ. ಇಫ್ ರಿಕ್ವೈರ್ಡ್ ನಾವು ಹಾಸ್ಪಿಟ್ಲಿಗೆ ಹೋಗಿ ಹೊರಗೆ ಆಸ್ಪತ್ರೆಯಲ್ಲೂ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸೋಂಥ ಅವಕಾಶ ಇದೆ. ಏನೇ ಯು ಟೇಕ್ ಕೇರ್ ಆಫ್ ದರ್ ಹೆಲ್ತ್. ಇಟ್ ಈಸ್ ಒನ್ ಆಫ್ ದಿ ಡ್ಯೂಟಿ ಆಫ್ ದಿ ಪ್ರಿಸನ್ ಸಿಸ್ಟಮ್. ನಾನು ಒಂದು ಸಲ ಹೋಗಿದ್ದೆ ಇನ್ಸ್ಪೆಕ್ಷನ್ DIG ಇದ್ದಾಗ. ಐ ವಾಸ್ ಪೊಲೈಟ್, ಭಾಳ ಡಿಸೆಂಟ್ ಆಗಿದ್ದರು. ಭಾಳ ದೊಡ್ಡವರೆಲ್ಲ ಗೌರವ ಕೊಡೋರು, ಅಧಿಕಾರಿಗಳೆಲ್ಲ ಒಳ್ಳೆ ಗೌರವ ಕೊಟ್ಟು ರೆಸ್ಪಾಂಡ್ ಮಾಡ್ತಾಯಿದ್ರು. ನೋಡಿದ್ದೀನಿ, ಭಾಳ ಸರಳ ವ್ಯಕ್ತಿ ಅಂತ ಅನ್ನಿಸ್ತು ನಮಗೆ. ಇಲ್ಲ, ಅಲ್ಲಿಂದ ಊಟನ ನಾವು ತಿಳಿದ ಮಟ್ಟಿಗೆ ಅಲ್ಲೇ ಊಟ ಮಾಡಿಕೊಂಡು ಆರಾಮಾಗಿದ್ದರು. ಅವ್ರ ಲೈಫ್ ಸ್ಟೈಲ್ ಹೊರಗಡೆ ತಿಂಡಿ ಅವರು ನಾನ್ ವೆಜಿಟೇರಿಯನ್ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ನಾನು ರೆಗ್ಯುಲರಾಗಿ ನಾನ್ ವೆಜಿಟೇರಿಯನ್ ಕೊಡೋಕ್ಕಾಗಲ್ಲ.